ಅದು ಯೂನಿಕ್ ಆಗಿದೆ ಸಿನಿಮಾ ನೇಮ್ ಏನೇ, ಬಟ್ ನನ್ಗಿನ್ನ ಇದಕ್ಕಿಂತ ಹೆಚ್ಚಿಗೆ ಹೇಳಲಿಕ್ಕೆ ಗೊತ್ತಾಗ್ತಾ ಇಲ್ಲ. ಬಟ್ ಸ್ಟೋರಿ ಮಾತ್ರ ತುಂಬಾ ಚೆನ್ನಾಗಿದೆ, ದಯವಿಟ್ಟು ಎಲ್ಲರೂ ನೋಡಿ. ಸಿನಿಮಾ ಸೂಪರ್ ಸೂಪರ್ ಅಂದ್ರೆ ಹೀರೋ ಸೂಪರ್ ಆಗಿ ಮಾಡಿದ್ದಾನೆ. ಫಸ್ಟ್ ಮತ್ತೆ ರಿಯಲ್ ಮಳೆ ಬಂದಿರೋದು ಮತ್ತೆ ಸ್ಟೋರಿ ಎಲ್ಲದಕ್ಕಿಂತ ಮೆಸೇಜಸ್ ಚೆನ್ನಾಗಿದೆ ಸರ್. ಒಂದೊಂದು ಮೂವಿಲಿ ಒಂದೊಂದು ಮೆಸೇಜ್ ಇರುತ್ತೆ, ಇದ್ರಲ್ಲಿ ಆಲ್ ರೌಂಡ್ ಮೆಸೇಜ್ ಇದೆ. ಇದು ನೋಡಿ ಸುಮಾರು ಸಿನಿಮಾಗಳು ತಿದ್ಕೊಳ್ಳೋ ತುಂಬಾ ಇದೆ ಸರ್. ಇದರಲ್ಲಿ ಒಂದೊಂದು ಮೂವಿಲಿ ಒಂದೊಂದು ಮೆಸೇಜಸ್ ಇರುತ್ತೆ, ಇದ್ರಲ್ಲಿ ಆಲ್ ರೌಂಡ್ ಮೆಸೇಜಸ್ ಇದೆ. ಮತ್ತೆ ಕನ್ನಡ ಮೂವಿಗಳು ಒಂಥರ ನೆಗ್ಲೆಕ್ಟ್ ಮಾಡ್ತಾ ಇದ್ರು, ಈಗ ಈ ಮೂವಿ ನೋಡಿದ್ಮೇಲೆ ಒಂಥರ ಕನ್ನಡ ಮೂವಿ ಇಷ್ಟೊಂದು ಚೆನ್ನಾಗಿದ್ಯಾ, ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದಾ, ಇಷ್ಟು ಎಂಟರ್ಟೈನ್ಮೆಂಟ್ ಸಿಗುತ್ತಾ ಅನ್ನೋ ಒಂದು ಮೆಸೇಜ್ ಇರುತ್ತೆ. ನೋಡ್ರಿ ಇವತ್ತಿನ ಫ್ಯಾಮಿಲಿಗಳು ಕುತ್ಕೊಂಡು ನೋಡಕ್ ತುಂಬಾ ಚೆನ್ನಾಗಿದೆ ಸರ್. ಮನೆ ಕುತ್ಕೊಂಡು ಏನೇನೋ ಯಾವ್ದೇ ತರ ಟೈಮ್ ಇದು ಮಾಡ್ತೀವಿ, ಇದೊಂದು ಮೂವಿ ನೋಡ್ಬಿಟ್ರೆ ಒಂಥರ ಮನ್ಸಿಗೂ ಎಷ್ಟೋ ಇದಾಗುತ್ತೆ. ತುಂಬಾ ಚೆನ್ನಾಗಿರೋ ಮೂವಿ. ಮತ್ತೆ ಕೆಲವೊಂದು ಮೂವಿಗಳಲ್ಲಿ ಬರೀ ಫೈಟಿಂಗು ಅದು ಇದು ಅದೇ ಇರುತ್ತೆ, ಇದ್ರಲ್ಲಿ ಆ ತರ ಇಲ್ಲ. ಒಂಥರ ಫೈಟಿಂಗ್ ಒಂದೇ ಒಂದು ಫೈಟಿಂಗ್ ಇದ್ರು ಸ್ಟೋರಿ ತುಂಬಾ ಚೆನ್ನಾಗಿದೆ ಸರ್. ಸ್ಟೋರಿಗಂತೂ ತುಂಬಾ ಬೆಲೆ ಕೊಡ್ಬೇಕು. ಸ್ಟೋರಿ ಮತ್ತೆ ಫಸ್ಟ್ ಹೀರೋ ಇಲ್ಲಿ ಮಾಡಿದ್ದಾನಲ್ಲ, ಅವ್ನು ಹೀರೋಗೆ ಇದು ಮಾಡ್ಬೇಕು. ಮತ್ತೆ ಈ ತರ ನ್ಯಾಚುರಲ್ ಆಗಿ ಯಾರು ಎಷ್ಟೋ ಪ್ರಾಕ್ಟೀಸ್ ತಗೋತಾರೆ, ಎಷ್ಟೆಷ್ಟೋ ಇದು ಮಾಡ್ತಾರೆ, ಆದ್ರೆ ಈ ಹೀರೋ ಆ ತರ ಮಾಡಿಲ್ಲ. ಒಂದೇ ಫಸ್ಟೇ ಇದ್ರಲ್ಲಿ ಹೈಲೈಟ್ ಆಗಿದ್ದೇನೆ ಅಂದ್ರೆ ತುಂಬಾ ಸಹಕರಿಸ್ಬೇಕು ಸರ್, ಜನಗಳು ಸಹಕರಿಸ್ಬೇಕು. ನಮ್ ತರ ಜನಗಳು ಸಹಕರಿಸಿ ಆ ಹೀರೋ ಉಳಿಸಿ ಬೆಳೆಸಿ, ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ ತುಂಬಾ ಚೆನ್ನಾಗಿದೆ. ಮಿರಾಕಲ್ ಆ ಶೂಟಿಂಗ್ ನಡಿಬೇಕಾರೆ ಮಿರಾಕಲ್ ಮಳೆ ಸೀನ್ ಬರ್ಬೇಕಾರೆ ಪ್ರತಿ ಕ್ಷಣನೂ ಮಳೆ ಬಂದಿದೆ. ಏಳು ತುಂಬಾ ಚೆನ್ನಾಗಿ ಮಾಡ್ತಾರೆ, ಎಲ್ಲ ಆರ್ಟಿಸ್ಟ್ ಚೆನ್ನಾಗಿ ಮಾಡ್ತಾರೆ. ಎಲ್ಲಮ್ಮ ಶಕ್ತಿ ಸರ್, ಅದು ಎಲ್ಲಮ್ಮ ಶಕ್ತಿ. ಅವತ್ತು ರಿಯಲ್ ಆಗಿ ಶೂಟಿಂಗ್ ಸ್ಟಾರ್ಟ್ ಸ್ವಲ್ಪ ರಿಯಲ್ ಮಳೆ ಬರೋದು ತುಂಬಾ ಚೆನ್ನಾಗಿದೆ, ತುಂಬಾ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಉಳಿಸಿ ಬೆಳೆಸಿ, ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ, ಎಲ್ಲ ಆರ್ಟಿಸ್ಟ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಕತೆ. ಎಲ್ಲ ದಯವಿಟ್ಟು ಕೇಳ್ಕೊತೀನಿ ಪೋಷಕರಿಗೆ, ಫ್ಯಾಮಿಲಿ ಸಮೇತ ಬಂದು ನೋಡಿ. ಹೊಸ ಹುಡುಗ ಅಂತ ಅನ್ಸಲ್ಲ, ಉಳಿಸಿ ಬೆಳೆಸಿ, ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ. ಒಂದು ಆಪರ್ಚುನಿಟಿ ಕೊಟ್ರೆ ಯಾವ ತರ ಯೂಸ್ ಮಾಡ್ಕೊಂತಾರೆ, ಯಾವ ತರ ಅದೇ ತರ ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಸಮೇತ ಬಂದು ಎಲ್ಲರೂ ನೋಡಿ. ಫ್ಯಾಮಿಲಿ ಸಮೇತ ಫ್ಯಾಮಿಲಿ ಮೂವಿ ಆದ್ರೆ ಒಂದು ಆಫರ್ ಅನ್ನೋದು ಕೊಟ್ರೆ ಯಾವ ತರ ನಿರೂಪಿಸ್ಕೊಂಡಿದ್ದಾರೆ ಅಂತಂದ್ರೆ ನಮ್ದಿತ್ತು ಸೂಪರ್ ಆಗಿದೆ. 7 ಜನ ಅಂತಂದ್ರು ಅದೇ ಒಂದು ಆಫರ್ ಸಿಕ್ಕಿದ್ರೆ ನಾವು ಏನು ಅನ್ನೋದನ್ನ ನಿರೂಪಿಸ್ಕೊಳ್ಳೋಕೆ ಇದೊಂದು ಆಪರ್ಚುನಿಟಿ. ಇದನ್ನ ನೋಡಿ ನಮ್ಗೂ ಅವಕಾಶ ಕೊಡಿ, ಇನ್ನ ಮುಂದೆ ಇನ್ನ ಬೆಳೀತಾರೆ. ನೀತು ಅವ್ರು ತುಂಬಾ ಸಾಧನೆ ಮಾಡಿದ್ದಾರೆ, ಇನ್ನ ಸಾಧನೆ ಮಾಡ್ಲಿ, ಇನ್ನ ಬೆಳೀಲಿ ಅನ್ನೋದೇ. ಆಕ್ಟಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ ಸ್ಟೋರಿ. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಎಲ್ಲಾನು ಇದೆ. ಲೈಕ್ ಕಾಮಿಡಿ ಇದೆ, ಲೈಕ್ ಕೈಂಡ್ ಆಫ್ ಹಾರರ್ ಸೀಕ್ವೆನ್ಸ್ ಕೂಡ ಇದೆ. ಅಂಡ್ ತುಂಬಾ ಚೆನ್ನಾಗಿ ಬಂದಿದೆ. ಫಸ್ಟ್ಲಿ ಹೇಳೋದಾದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಲೈಕ್ ನ್ಯೂ ಕಮರ್ಸ್ಗೆ ಅವಕಾಶ ಕೊಟ್ಟಿದ್ದಾರೆ. ಸೊ ಎಲ್ಲೂ ನ್ಯೂ ಕಮರ್ಸ್ ಅಂತ ತೋರಿಸ್ಕೊಳ್ದೆ ಅವ್ರಿಗೆ ಕೊಟ್ಟಿರೋ ಕ್ಯಾರೆಕ್ಟರ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಸ್ಕ್ರೀನ್ ಪ್ಲೇ, ಸ್ಟೋರಿ ಆಗಿರ್ಬೋದು, ಡೈಲಾಗ್ಸ್ ಆಗಿರ್ಬೋದು, ಅಂಡ್ ಅಮ್ಮ ಬಗ್ಗೆ ಬರ್ದಿರೋ ಸಾಂಗ್ ಆಗಿರ್ಬೋದು, ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಂಟೈರ್ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಸಿನಿಮಾ. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂಡ್ ಈ ಹೊಸಬ್ರ ಟೀಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಅಂಡ್ ಶಿಖಂಡಿ ಅಂದ ತಕ್ಷಣ ಇವತ್ತು ಎಷ್ಟೊಂದು ಜನ ಮಂಗಳಮುಖಿಯರು ಬಂದು ಆಶೀರ್ವಾದ ಕೊಟ್ಟಿದ್ದಾರೆ. ಒಳ್ಳೆ ರೆಸ್ಪಾನ್ಸ್, ಯಾಕಂದ್ರೆ ಅವರ ಮಹತ್ವ ಏನು, ಅವರ ಪ್ರಾಮುಖ್ಯತೆ ಏನು ಅನ್ನೋದನ್ನ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅಂಡ್ ಎಷ್ಟೊಂದರ ತಾಯಿ ಇವಾಗ ಮಕ್ಕಳಾಗದೇ ಇದ್ದವ್ರಿಗೆ ಮಕ್ಕಳ ಸಿಕ್ಕಿದ್ರೆ ಅವ್ರನ್ನ ಹೇಗೆ ಕಾಪಾಡ್ತಾರೆ, ಆ ಪ್ರೀತಿ ಹೇಗಿರುತ್ತೆ ಅಂತ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅದೊಂದು ಸೆಂಟಿಮೆಂಟ್ ನಮ್ಮ ಸಿನಿಮಾದ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಸೊ ತುಂಬಾ ಖುಷಿ. ಅಂಡ್ ಎಲ್ಲ ತಾಯಂದ್ರ ಆಶೀರ್ವಾದ ಇವತ್ತು ಸಿಕ್ಕಿದೆ. ಇವತ್ತು ನಾವು ನೋಡ್ತಾ ಇರೋಂಗೆ ಈ ಕಮರ್ಷಿಯಲ್ ಆಸ್ಪೆಕ್ಟ್ ಸಿನಿಮಾದಲ್ಲಿ ಒಂದು ಸೆಂಟಿಮೆಂಟ್ ಆಗಿ ಬಂದಿರುವಂತ ಸಿನಿಮಾ ನಮ್ದು. ಅದರಲ್ಲಿ ನಾವು ಆಲ್ರೆಡಿ ಗೆದ್ದಿದೀವಿ ಅನ್ಕೊಂತೀವಿ, ಯಾಕಂದ್ರೆ ಸಿನಿಮಾ ಕ್ಲೈಮ್ಯಾಕ್ಸ್ ಟೈಮಲ್ಲಿ ಎಷ್ಟೊಂದು ತಾಯಿ ಆಗ್ತಿರೋದನ್ನ ನಾವು ಕಣ್ಣಾರೆ ನೋಡಿದೀನಿ. ಹಾಗಾಗಿ ಒಂದು ಭಾವನೆ, ಒಂದು ಎಮೋಷನ್, ರಿಲೇಶನ್ಶಿಪ್ ವ್ಯಾಲ್ಯೂಸ್ ಏನನ್ನೋದನ್ನ ತೋರಿಸಿದೆ. ಅಂಡ್ ಒಂದು ಮಹಾಭಾರತಕ್ಕೆ ನಮ್ಮ ಸಿನಿಮಾಗೆ ಲಿಂಕ್ ಏನಂತ ಅಂದ್ರೆ ಕರ್ಮ ಯಾವತ್ತೂ ಯಾರನ್ನೂ ಬಿಡಲ್ಲ, ಧರ್ಮ ಕಾಪಾಡುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಈ ಸಿನಿಮಾ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದೊಂದು ಆಸ್ಪೆಕ್ಟ್ಸ್ ನಮಗೆ ತುಂಬಾ ಪ್ಲಸ್ ಪಾಯಿಂಟ್. ಥ್ಯಾಂಕ್ ಯು.